ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆ ಶಿಫ್ಟಿಂಗ್ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೀರೂರಿಂದ ಮಾಲೂರಿಗೆ ಹೋಗ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆ ಅಥವಾ 6 ಕಾಲ್ಗೆ ಅನಿಸುತ್ತೆ ಟ್ರೈನ್ ಇತ್ತು ಬೆಂಗಳೂರಿಗೆ. ಹೋಗಿ ನಾನು ಟಿಕೆಟ್ ತಗೊಳ್ಳೋದಕ್ಕೆ ಅಂತ ಹೋಗಿ ಕೇಳಿದ್ರೆ ಅದೇನಾಗ್ಬಿಟ್ಟಿದೆ, ಅದು ಶತಾಬ್ದಿ ಎಕ್ಸ್ಪ್ರೆಸ್ಸು. ಸ್ಟಾಪ್ ಕೊಡ್ತಾರೆ, ಬಟ್ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು, ಇಲ್ಲಿ ಟಿಕೆಟ್ ಇಶ್ಯೂ ಮಾಡಲ್ಲ ಅಂತ ಹೇಳಿದ್ರು. ಅದು ಬಿಟ್ಟರೆ ಇನ್ನು ನಮಗೆ 8:30 9 ಗಂಟೆಗೆ ಟ್ರೈನ್ ಇದ್ದಿದ್ದು. ನಾವು ಹೋಗಿದ್ದಿದ್ದು 5:30ಗೆ, ಬೆಳಿಗ್ಗೆ 5:30ಗೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಇನ್ನು 5:30ಇಂದ 9 ಗಂಟೆವರೆಗೂ ಕೂತ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಇನ್ನೇನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲದೆ ನಾನು ವ್ಯಾನಲ್ಲೇ ಹೋಗಬೇಕಾಯ್ತು. ಅದು ತುಂಬ ಎದ್ರುಕೊಂಡೇ ಬಂದಿದ್ದೀನಿ ವ್ಯಾನಲ್ಲಂತೂ. ಎಲ್ಲಿ ಶೇಕ್ ಆಗಿಬಿಡುತ್ತೋ ಏನಾಗುತ್ತೋ ಕುಲ್ಕ್ಬಿಡುತ್ತೋ ಅಂತ. ಬಟ್ ಒಂದು 2 ಕಿಲೋಮೀಟ್ರ್ ಅಷ್ಟೇ ಸ್ಟಾರ್ಟಿಂಗ್. ಬೀರೂರೆಲ್ಲ ಮುಗಿಯೋರ್ಗಷ್ಟೇ ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಾದಮೇಲೆ ರೋಡ್ ಚೆನ್ನಾಗಿತ್ತು, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆರಾಮಾಗಿ ಬಂದೆ. ನಾನು ವ್ಯಾನಲ್ಲಿ ಹೋಗ್ತಾಯಿದ್ದೀನಿ ಅಂತ ನನಗೇನು ಅನ್ನಿಸ್ಲೇ ಇಲ್ಲ. ಆರಾಮಾಗಿತ್ತು, ಎಲ್ಲೂ ಕುಲ್ಕಲಿಲ್ಲ, ಏನೂ ಇಲ್ಲ. ನನಗೆ ಅದೇ ಭಯ ಆಗ್ತಿತ್ತು, ಅಯ್ಯೋ ಹೆಂಗಪ್ಪ ಎಲ್ಲಿ, ಯಾಕಂದರೆ ನಮ್ಗೆ ರೋಡ್ ಹೆಂಗಿದೆ ಏನು ಅಂತ ಗೊತ್ತಿಲ್ವಲ್ಲ. ಸೊ ರೋಡ್ ತುಂಬ ಚೆನ್ನಾಗಿದ್ದರಿಂದ ಸೇಫಾಗಿ ಬಂದು ರೀಚ್ ಆದ್ವಿ. ನಾವು ಬಂದು ರೀಚ್ ಆಗೋ ಅಷ್ಟರಲ್ಲಿ 12:30 ಎಲ್ಲ ಆಗಿತ್ತು. ಅಂದಿವೇ ಹಂಗೆ ಬರ್ತಾ ಸಿದ್ಧಗಂಗೆ ಸಿಕ್ತು, ಅಲ್ಲಿಗೆ ಹೋಗಿ ಕೈ ಮುಗಿದ್ಬಿಟ್ಟು ಬಂದ್ವಿ. 12:30ಗೆ ಬಂದ್ವಿ. ಅಷ್ಟರಲ್ಲಿ ಪಾಪ ಓನರೇನೆ, ಅವರು ಏನೋ ಫಾಸ್ಟ್ ಫುಡ್ ಏನೋ ಮಾಡ್ತಾರೆ ಹಂಗಾಗಿ ಅವರೇ ತಿಂಡಿ ಕೂಡ ಪಾಪ ಅವರೇ ಕೊಟ್ಟರು ಮಧ್ಯಾಹ್ನಕ್ಕೆ. ಇದೆಲ್ಲ ಅದರ ನೆಕ್ಸ್ಟ್ ಡೇ ವೀಡಿಯೋ. ಆದಷ್ಟು ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಮಾತ್ರ ನಾವು, ತುಂಬ ನಾನು ಸಾಮಾನೇನು ಇಟ್ಕೊತಾ ಇಲ್ಲ ಅಡುಗೆ ಮನೇಲಿ, ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೆ. ಈ ಸಲ ಹಾಲುಗ್ಸೋದು ಅದೆಲ್ಲ ಏನೂ ಮಾಡಲಿಲ್ಲ. ಜಸ್ಟ್ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ದೇವ್ರ ಪೂಜೆ ಅಷ್ಟೇ ಮಾಡ್ಕೊಂಡಿದ್ದು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಸ್ವೀಟ್ ಪಾಯಸ ಮಾಡಿತ್ತು ಅಷ್ಟೇ. ಇನ್ನೇನೂ ಮಾಡೋಕ್ಕೆ ಹೋಗಲಿಲ್ಲ ಈ ಸಲ. ಮನೆಯೆಲ್ಲ ಸಿಂಪಲ್ಲಾಗಿ ಚೆನ್ನಾಗಿದೆ, ನೀಟಾಗಿದೆ. ನನಗೆ ಒಂದು ಖುಷಿ ಏನು ಅಂದರೆ, ಇಲ್ಲಿ ನಾವೇ ಫಸ್ಟು, ಯಾರೂ ಬಂದಿಲ್ಲ ಈ ಮನೆಗೆ. ಅವರು ವೆಜ್ಜವರೇ ಬರಬೇಕು ಅಂತ ಅಂದ್ಬಿಟ್ಟು ಕಾಯ್ದು ನಮಗೆ ಕೊಟ್ಟಿರೋದು. ಗೃಹಪ್ರವೇಶ ಎಲ್ಲ ಆಗಿ 6-7 ತಿಂಗಳಾಗಿದ್ರೂ ಯಾರಿಗೂ ಕೊಟ್ಟಿಲ್ಲ ಅವರು. ಸೊ ನನಗೆ ಈ ಥರ ಯೂಸ್ ಮಾಡದಿರೋ ಮನೆಗೆ ಬರೋಕ್ಕಿಷ್ಟ. ಯಾರ್ಯಾರೋ ಯೂಸ್ ಮಾಡಿರೋ ಮನೆಗೆಲ್ಲ ಹೋಗೋದಕ್ಕೊಂಥರ ಮುಜುಗರ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಾಡಿಗೆ ಮನೆಗಳಿಗೆ ಹೋಗ್ತೀವಿ ಅಂದಾಗ ಅದೆಲ್ಲ ಇಟ್ಕೊಳ್ಳೋಕ್ಕೂ ಆಗೋಲ್ಲ. ಬಟ್ ಇದು ನಾವೇ ಬರ್ತಾ ಇರೋದು ಒಂಥರ ಖುಷಿ ಆಯಿತು. ಸೊ ಸ್ಟಾರ್ಟಿಂಗೆಲ್ಲ ಅವರು ಸಿಂಗಲ್ ಬೆಡ್ರೂಮ್, ಆ್ಯಕ್ಚುಲಿ ಇದು 7,000 ಸಮಥಿಂಗ್ ಹೇಳಿದರು ಬಾಡಿಗೆನ. ಅಡ್ವಾನ್ಸ್ ಎಲ್ಲ ಕಮ್ಮಿ ಹೇಳಿದರು. ಆಮೇಲೆ ಪುನಃ ಮಾತಾಡಿಬಿಟ್ಟು ಬಾಡಿಗೆ ಎಲ್ಲ 6,000 ಇಳಿಸಿದ್ರು. ಅಡ್ವಾನ್ಸ್ ಒಂದು 40,000 ಹೇಳಿದ್ರು. ಸೊ ಇರೋದ್ರಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ನನಗೂ ಅನ್ನಿಸ್ತು. ಇಲ್ಲಿ ಡಬಲ್ ಬೆಡ್ರೂಮ್ ಎಲ್ಲ ಕೇಳಿದಾಗ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಹೇಳಿದ್ರು, 10,000 ಮೇಲೆ ಹೇಳಿದ್ರು. ನಾವು ಬಂದಿರೋದೇ ಇಲ್ಲಿ ಏನೇನಿಕೋ ಅಂಥದ್ರಲ್ಲಿ ಬಾಡಿಗೆಗೇ 10,000 ಅಷ್ಟೆಲ್ಲ ಕೊಟ್ಬಿಟ್ರೆ ನಮಗೇನು ಉಳಿಯಲ್ಲ ಆ್ಯಕ್ಚುಲಿ. ಅದಕ್ಕೆ ಬಿಡು ಹೋಗ್ಲಿ, ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಸಿಂಗಲ್ ಬೆಡ್ರೂಮೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಆಮೇಲೆ ಈಗ ಸದ್ಯಕ್ಕೆ ಇನ್ನೊಂದು ವರ್ಷ ಅಂತೂ ಇಲ್ಲಿ ಯಾರೂ ಬರೋಲ್ಲ, ನಾನೇ ಇರಲ್ವಲ್ಲ, ಇನ್ನು ಯಾರೂ ಬರೋಲ್ಲ, ಬಿಡು ಹೆಂಗೋ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಗಲ್ ಬೆಡ್ರೂಮೇ ಇರಲಿ ಅಂದ್ಬಿಟ್ಟು ಸಿಂಗಲ್ ಬೆಡ್ರೂಮೇ ಮಾಡ್ಕೊಂಡ್ವಿ. ಇಲ್ಲಿ ಎಷ್ಟು ವರ್ಷ ಇರ್ತೀವೋ ಏನೋ ಗೊತ್ತಿಲ್ಲ. ಅಜ್ಜಂಪುರದಲ್ಲಿ 1 ವರ್ಷ ಇದ್ವಿ, ಇಲ್ಲಿ 1 ವರ್ಷ ಇರ್ತೀವೋ 2 ವರ್ಷ ಇರ್ತೀವೋ, ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ. ಒಂಥರ ನೋಡಿದ್ರೆ ಚೆನ್ನಾಗಿರುತ್ತೆ, ಊರೂರ ಮೇಲೆ ಈ ಥರ ಹೋಗ್ತಾ ಇರೋದು. ಆಯಾ ಡಿಸ್ಟಿಕಲ್ಲಿ ಏನು ಸ್ಪೆಷಲ್ ಇರುತ್ತೆ ಅದೆಲ್ಲ ನೋಡ್ಬೋದು, ಅದೆಲ್ಲ ತಿಳ್ಕೊಬೋದು ಅಂತ. ಆದರೆ ಅದೆಲ್ಲ ಮಕ್ಕಳು ಇಟ್ಕೊಂಡು ಈ ಥರ ಸುತ್ತಾಡೋದು ರಿಸ್ಕ್ ಅನಿಸುತ್ತೆ. ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಈಗ ಪುನರ್ವನ್ನ ಸ್ಕೂಲಿಗೆ ಹಾಕೋ ತನಕ ಇರೋಣ, ಆಮೇಲೆ ಎಲ್ಲರೂ ಒಂದು ಕಡೆ ಮೈಸೂರು ಎಲ್ಲಾದರೂ ಬಂದು ಒಂದು ಕಡೆ ಸೆಟ್ಲಾಗಿಬಿಡೋಣ ಅಂತ. ಬಟ್ ನಮಗಿಲ್ಲಿ ಇನ್ನೂ ಒಂದು ಕಡೆ ಸೆಟ್ಲ್ ಆಗೋಕ್ಕೆ ಆಗ್ತಾನೇ ಇಲ್ಲ. ಯಾಕಂದರೆ ಅವ್ನ ಸ್ಕೂಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಓದೋದು ಕಡೆ ಎಲ್ಲ ನಾವು ಡೊನೇಷನ್ ಕೊಡಬೇಕು. 2 ವರ್ಷ ಇರ್ತೀವಿ, ಇಲ್ಲ 3 ವರ್ಷ ಇರ್ತೀವಿ ಅಂತ ಇಟ್ಕೊಂಡ್ರು 3 ವರ್ಷಕ್ಕೂ ಸ್ಕೂಲ್ ಚೇಂಜ್ ಮಾಡಬೇಕು, 3 ವರ್ಷಕ್ಕೂ ಡೊನೇಷನ್ ಕಟ್ತಾ ಇರಬೇಕು. ಇವಾಗೇನೋ ಪ್ರಿ-KG LKG ಓಕೆ, ಆಮೇಲೆ ಹೋಗ್ತಾ ಅವನಿಗೂ ಪದೇ ಸ್ಕೂಲ್ ಚೇಂಜ್ ಮಾಡೋದು ಅವನಿಗೂ ಕಷ್ಟ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿದ್ರೆ ಯಾರಿಗೆ ಬೇಕಪ್ಪ ಇದು ಊರೂರ ಮೇಲೆ ಸುತ್ತೋದು ಅಂತ ಅನಿಸುತ್ತೆ. ಸೊ ನೋಡಿ, ಮನೆ ಈ ಥರ ಇದೆ. ನನ್ನ ಗಿಡಗಳೆಲ್ಲ ಅಷ್ಟೇ ಉಳ್ಕೊಂಡಿದ್ದಿತ್ತು, ಇನ್ನೆಲ್ಲ ಗಿಡಗಳು ಒಣಗೋಗಿಬಿಟ್ಟಿತ್ತು. ಹಾಗಾಗಿ ಒಣಗೋಗಿರೋದೆಲ್ಲ ಬಿಸಾಕ್ಬಿಟ್ಟು ಯಾವುದು ಚೆನ್ನಾಗಿತ್ತು ಇನ್ನೂ ಒಣಗಿರಲಿಲ್ಲ ಅದು ಮಾತ್ರ ತೊಗೊಂಬಂದೆ. ಮನೆ ನೋಡಿ ಈ ಥರ ಇದೆ. ಇದು ದೇವ್ರ ಮನೆ, ಸಿಂಪಲ್ಲಾಗಿ ನಂಗೆ ದೇವ್ರ ಮನೆ ಇಷ್ಟ ಆಯಿತು, ಚೆನ್ನಾಗಿದೆ, ಸ್ವಲ್ಪ ವಿಶಾಲವಾಗಿದೆ. ನಾನು ದೇವ್ರ ಮನೇಲೂ ಅಷ್ಟೇ ಜಾಸ್ತಿ ಏನೂ ಸಾಮಾನೆಲ್ಲ ಇಟ್ಕೊಂಡಿಲ್ಲ.
ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ನನಗೆ ಇನ್ನೊಂದು ಏನು ಖುಷಿ ಆಯಿತು ಅಂದರೆ, ನಾವು ಬಂದದ ದಿವಸನೇ ಪಾಪ ಅವ್ರು ಎಲ್ಲ ರೆಡಿ ಮಾಡಿಸ್ಕೊಟ್ರು. ನಾನು ಅಪ್ಪ ಎಷ್ಟು ದಿವಸ ಮಾಡ್ತಾರೋ, ಯಾಕಂದರೆ ಇಲ್ಲಿ ಸೌದೆ ಒಲೆ ಇಲ್ಲ, ಸೋಲಾರ್ ಇಲ್ಲ, ಗೀಝರ್ ಫಿಟ್ ಮಾಡಿಸ್ಕೋಬೇಕಿತ್ತು. ಅವರೇ ನಾವು ಮನೆಗೆ ಬಂದ ದಿವಸನೇ ಸೋಲಾರು ಎಲ್ಲ ತಂದು ಅದು ಫಿಟ್ ಮಾಡಿಸ್ಕೊಟ್ರು. ಮತ್ತು ವಾಷಿಂಗ್ ಮಿಷಿನ್ಗೆಲ್ಲ ಕನೆಕ್ಷನ್ ಮಾಡಿಸ್ಕೊಟ್ರು. ನನಗದು ತುಂಬ ಖುಷಿ ಆಯಿತು. ಎಷ್ಟೆಷ್ಟು ದಿನ ಮಾಡ್ತಾರೋ, ಅದು ಏನು ಮಾಡಬೇಕೋ ಸ್ನಾನಕ್ಕೆ ಅಂತಲೇ ಯೋಚನೆ ಆಗಿತ್ತು ನನಗೆ. ನನಗೊಂಥರ ಆಶ್ಚರ್ಯ ಆಯಿತು, ಎಷ್ಟು ಚೆನ್ನಾಗಿ ಬಂದ ದಿವಸನೇ ಎಲ್ಲ ಮಾಡ್ಕೊಬಿಟ್ರಪ್ಪ ಇವರು ಅಂತ. ಸೊ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 12 ಗಂಟೆ ಆಯಿತು. ಸ್ನಾನ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಮೇಲೆ ಪಾಯಸ ಮಾಡಿದ್ರಲ್ಲ, ಪಾಯಸ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಈಗ ಪುನರ್ವನ್ನ ಪ್ರಿ ಕೆ ಜಿಗೆ ಹಾಕೋದಕ್ಕೆ ನೋಡ್ತಾ ಇದ್ದೀನಿ ನಮ್ಮೂರಲ್ಲೇ. ಅವನದು ಅಡ್ಮಿಷನ್ ಎಲ್ಲ ಏನೂ ಮಾಡಿಲ್ಲ, ಜಸ್ಟ್ ವಿಚಾರಿಸ್ಕೊಂಡಿರೋದು ಅಷ್ಟೇ. ಸೊ ನೋಡೋಣ, ಅವನದು ಕ್ಲಾಸೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಸ್ಕೂಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ಫಾರ್ಮ್ ಎಲ್ಲ ತೊಗೊಂಡು ಅಡ್ಮಿಷನ್ ಮಾಡಿಸ್ಬೇಕು. ಸೊ ಅವನದು ಸ್ಕೂಲೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಅಷ್ಟೇ ನಾನು ಇರ್ತೀನಿ. ಅದಾದಮೇಲೆ ಬಂದ್ಬಿಡ್ತೀನಿ. ಇನ್ನು ನೆಕ್ಸ್ಟು ಡೆಲಿವರಿ ಬಾಣಂತನ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡೇ ನಾನು ಇಲ್ಲಿಗೆ ಬರೋದು. ಹಾಗಾಗಿ ನಾನು ಜಾಸ್ತಿ ಸಾಮಾನೆಲ್ಲ ಇಟ್ಟಿಲ್ಲ, ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೊರಗಡೆ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಸಂಜೆ ಇಲ್ಲೇ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ಪಾರ್ಕ್ ಮಾತ್ರ. ಅಂದರೆ ವಾಕಬಲ್ ಡಿಸ್ಟೆನ್ಸೇ, ಬಟ್ ಇವನ್ನ ಎತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವನು ನಡೆಯೋಕ್ಕೂ ದೂರ ಅನಿಸುತ್ತೆ. ಹಾಗಾಗಿ ಗಾಡೀಲಿ ಇವ್ನ ಕಳಿಸ್ಬಿಟ್ಟು ನಾವೆಲ್ಲ ನಿಧಾನಕ್ಕೆ ವಾಕ್ ಮಾಡ್ಕೊಂಬಂದ್ವಿ. ತುಂಬ ಇದೆ ಮಾತ್ರ, ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇದೆ. ಆದರೆ ಇವನು ಎಲ್ಲದರಲ್ಲೂ ಕೂರಕ್ಕೆ ಭಯ ಪಡ್ತಾನೆ. ಉಯ್ಯಾಲೆ ಒಂದು ಇಷ್ಟಪಟ್ಟು ಕೂತ್ಕೊತಾನೆ, ಭಯ ಇಲ್ಲದೆ. ಜಾರುಗುಪ್ಪೆ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಎದುರ್ತಾನೆ. ಇಷ್ಟ ಕೂತ್ಕೋಬೇಕು, ಆಟ ಆಡಬೇಕು ಅಂತ ಇಷ್ಟ, ಆದರೆ ಭಯ ಪಡ್ತಾನೆ. ಆದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು. ಮಳೆ ಕಡಿಮೆ ಅನಿಸುತ್ತೆ ಮೇ ಬಿ ಈ ಕಡೆ. ಸಿಕ್ಕಾಪಟ್ಟೆ ಧೂಳು ಮಾತ್ರ. ಇಲ್ಲಿರೋ ತನಕ ಇಲ್ಲಿ ಆಟ, ಇನ್ನು ನೆಕ್ಸ್ಟ್ ಇನ್ನೆಲ್ಲ ಹೋಗ್ತೀವೋ ಅದು ಅಲ್ಲಿ ಆಟ. ಒಂದೊಂದು ಸಲ ಸೀರಿಯಸ್ಸಾಗಿ ಒಂದೊಂದು ಸಲ ಯೋಚನೆ ಬಂದ್ಬಿಡುತ್ತೆ ನನಗೆ, ನಾವು ಯಾಕೆ ಇಷ್ಟು ದೂರ ಬಂದಿದ್ದೀವಿ, ಯಾಕಿದ್ದೀವಿ, ನಮಗೇನು ಮನೆ ಇಲ್ವಾ, ಜಮೀನು ಇಲ್ವಾ, ಆಸ್ತಿ ಇಲ್ವಾ, ಏನಕ್ಕೋಸ್ಕರ ಇಷ್ಟು ದೂರ ಬಂದು ಇಷ್ಟು ಕಷ್ಟಪಡ್ತೀವಿ ಅನ್ನಿಸ್ಬಿಡುತ್ತೆ. ಒಂದು ಹುಷಾರು ತಪ್ಪಿದ್ರು ಯಾಕೆ, ಏನು, ಹೆಂಗೆ ಅಂತ ಅನ್ನೋರಿಲ್ಲ. ಮಕ್ಕಳನ್ನ ಕಟ್ಕೊಂಡು ನಾವು ಇಷ್ಟು ಕಷ್ಟಪಡಬೇಕಲ್ಲ, ಇಷ್ಟು ದೂರ ಬಂದುಬಿಟ್ಟು ಅನಿಸುತ್ತೆ. ಬಟ್ ಈ ಥರ ಊರು ಬಿಟ್ಟು ಇನ್ನೇನು ಹತ್ತತ್ರ 3 ವರ್ಷ ಆಯಿತು ಅಂತಲೇ ಅನಿಸುತ್ತೆ, ಆಯಿತಾ. ಬಟ್ ನಾವು ಇನ್ನೂ ನಮಗೆ ಅಂತ ನಾವು ಇನ್ನೂ ಏನೂ ಮಾಡ್ಕೊಳಕ್ಕಾಗಿಲ್ಲ ಅದೆಲ್ಲ ಯೋಚನೆ ಮಾಡಿದಾಗ ನಾವು ಯಾಕೆ ಇಲ್ಲಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಇನ್ನು ಕೆಲವು ಸಲ ಯೋಚನೆ ಮಾಡಿದ್ರೆ, ಈಗ ನಮಗೇನು ಕಮ್ಮಿ ಇದೆ, ಈಗ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲ್ವಾ, ಹಾಕ್ಕೊಳಕ್ಕೆ ಬಟ್ಟೆ ಇಲ್ವಾ, ನೆಮ್ಮದಿಯಾಗಿ ಮಲ್ಗೊಳಕ್ಕೆ ಮನೆ ಇಲ್ವಾ, ಬಾಡಿಗೆನೋ ಏನೋ ಆ ಥರ ಒಂದೊಂದು ಸಲ ಯೋಚನೆ ಆಗುತ್ತೆ. ಬಂದಿರೋ ಪರ್ಪಸ್ ಏನು ಅನ್ನೋದೇ ಒಂದೊಂದು ಸಲ ಅರ್ಥ ಆಗೋಲ್ಲ. ಏನಕ್ಕೆ ಬಂದ್ವಿ ಇಷ್ಟು ದೂರ, ಯಾರಿಗೋಸ್ಕರ ಬಂದ್ವಿ ಅಂತ. ಒಂದೊಂದು ಸಲ ಏನೋ ತಲೆಗೆ ಹುಳಗಳು ಓಡಾಡ್ದಂಗೆ ಆಗ್ಬಿಡುತ್ತೆ ತಲೆಯಲ್ಲೆಲ್ಲ. ಸೊ ಎಲ್ಲರೂ ಹೋದ್ರು, ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಎಲ್ಲರೂ ಹೋದರು. ಆಮೇಲೆ ಪಾಪ ಇದು ನಿಜವಾಗ್ಲೂ ನಂದು ಯಾವುದೋ ಒಂದು ಜನ್ಮದ ಪುಣ್ಯ ಅನಿಸುತ್ತೆ ನನಗೆ ಇವನು ಮಗ ಹುಟ್ಟಿರೋದು. ಒಂದೊಂದು ಸಲ ಎಷ್ಟು ನಾನು ಪುಣ್ಯ ಮಾಡಿದ್ದೆ ಅಂತ ನಿಜವಾಗ್ಲೂ ಅನಿಸುತ್ತೆ. ಒಂಚೂರು ತಂಟೆ ಮಾಡಲ್ಲ, ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾನೆ. ಅಷ್ಟೊತ್ತು ತನಕ ನಾನೆಲ್ಲ ಕೆಲಸ ಎಲ್ಲ ಮುಗಿಸೋ ತನಕನೂ ಪಾಪ ಅವ್ನ ಪಾಡಿಗೆ ಅವ್ನು ಆಟ ಆಡ್ದ, ಅವ್ನದು ABCD ಬುಕ್ಸ್ ಇಟ್ಕೊಂಡು. ಇವನಿಂದ ನನಗೊಂಚೂರು ಕಷ್ಟ ಅನ್ನೋದು ಅನಿಸಿದೆ ಅಂದರೆ ಅದು ನಿದ್ದೆ ವಿಷಯದಲ್ಲಿ ಮಾತ್ರ. ಅದು ಬಿಟ್ಟರೆ ನನಗಿದು ನಿಜವಾಗ್ಲೂ ತುಂಬ ಒಳ್ಳೆ ಮಗು ನಂಗೆ ಹುಟ್ಟಿರೋದು, ನಂಗೆ ಸಿಕ್ಕಿರೋದು ಅಂತಲೇ ನನಗೆ ಅನಿಸೋದು. ಕೆಲವೊಂದು ಮಕ್ಕಳನ್ನ ನಂಗೆ ನೋಡಿಬಿಟ್ರೆ, ಯಪ್ಪ ಮಕ್ಕಳನ್ನೆಲ್ಲ ಇವ್ರು ಹೆಂಗೆ ತಡ್ಕೊಂಡಿದ್ದಾರೆ, ಹೆಂಗೆ ಸಾಕ್ತಾರೆ ಅಂತ ಅನಿಸ್ಬಿಡುತ್ತೆ. ಅಂಥದ್ರಲ್ಲಿ ನನಗೆ ಇವನಂತೂ ನನಗೆ ಆ ಥರ ನನಗೆ ಹಿಂಸೆ, ಇವನು ಒಬ್ಬಳನ್ನ ಇಟ್ಕೊಂಡು ನಾನು ಹೆಂಗೆ ಸಾಕಲಿ ಅನ್ನೋ ಥರ ಅನ್ನಿಸ್ಲೇ ಇಲ್ಲ. ಆ ಥರ ಇದ್ದ ಇವನು ಒಟ್ಟಿನಲ್ಲಿ. ಆವಾಗಿಂದ ಪಾಪ ಒಬ್ಬನೇ ಆಟ ಆಡ್ಕೊತಿದ್ನಲ್ಲ ಅಂತಂದ್ಬಿಟ್ಟು ನಾನು ಬಂದು ಜೊತೆ ಕೂತ್ಕೊಂಡು ಅದೆಲ್ಲ ಓದ್ತಾ ಕೂತಿದ್ವಿ ಇಬ್ರು. ಇದು ವೆರಿ ಗುಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸದ್ಯಕ್ಕೀಗ ನಾನು ಪುನರ್ವ ಇಬ್ಬರೇ ಮನೇಲಿ ಇನ್ನು ಒಂದಷ್ಟು ದಿವಸ. ಸೊ ಮನೆಯೆಲ್ಲ ಒಂದು ಹಂತಕ್ಕೆ ಬಂತು, ಎಲ್ಲನೂ ಜೋಡಿಸ್ಕೊಟ್ಬಿಟ್ಟು ಇವತ್ತು ಮಾರ್ನಿಂಗ್ ಎಲ್ಲರೂ ಹೊರ್ಟೋಗ್ಬಿಟ್ಟಿದ್ದಾರೆ. ಇನ್ನು ಸದ್ಯಕ್ಕೆ ನಾನು ಪುನರ್ವ ಇಬ್ಬರೇ. ಮಣಿ ಬೆಳಗ್ಗೆ ಹೋದರೆ ಇನ್ನು ಸಂಜೆನೇ ಬರೋದು, ಅಲ್ಲಿ ತನಕ ಇಬ್ಬರೇ.
ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಕಮೆಂಟ್ ಮಾಡ್ತಾಯಿರಿ, ನನಗೆ ಯಾವ ಥರ ವೀಡಿಯೋಸ್ ಹಾಕಬೇಕೋ ಐಡಿಯಾ ಇಲ್ಲ. ಸೊ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ, ಮತ್ತು ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.